ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಯುವಕರ ಹಠಾತ್ ಹೃದಯಾಘಾತ. ಸರ್ಕಾರ ನೇಮಿಸಿದ್ದ ಸಮಿತಿ ವರದಿಯಲ್ಲಿ ಆತಂಕಕಾರಿ ಅಂಶ ಬಯಲಾಗಿದೆ. ಈ ಹಿಂದೆ 40 ವರ್ಷ ಮೇಲ್ಪಟ್ಟವರಲ್ಲಿ ಹೃದಯಾಘಾತ ಸಂಭವಿಸ್ತಾ ಇತ್ತು. ಆದರೆ ಇದೀಗ ಯುವ ಸಮೂಹವನ್ನ ಕೂಡ ಈ ಒಂದು ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಕಾಡತೊಡಗಿದೆ. ಯುವಕರಲ್ಲಿ ಹೆಚ್ಚು ಹೃದಯಾಘಾತ ಆಗ್ತಾ ಇರುವಂಥದ್ರ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು, ಇದಕ್ಕೆ ಕಾರಣವನ್ನ ಹುಡುಕೋದಕ್ಕೆ ಸಮಿತಿಗೆ ಹೇಳಿತ್ತು. ಇದೀಗ ಜಯದೇವ ಹೃದ್ರೋಗ ಆಸ್ಪತ್ರೆಯ ಸಂಸ್ಥೆಯ ನಿರ್ದೇಶಕರಾದ ರವೀಂದ್ರ ಅಧ್ಯಕ್ಷತೆಯಲ್ಲಿ ಸಮಿತಿ ವರದಿಯನ್ನ ಸಿದ್ಧಪಡಿಸಿದೆ. ಇನ್ನೆರಡು ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕೈ ಕೂಡ ಇದು ಸೇರುತ್ತೆ. ಆದರೆ ವರದಿಯಲ್ಲಿ ಆತಂಕಕಾರಿ ಅಂಶ ಬೆಳಕಿಗೆ ಬಂದಿರುವಂಥದ್ದು. ಹಾಗಾದರೆ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಹಠಾತ್ ಹೃದಯಾಘಾತಕ್ಕೆ ಕಾರಣ ಏನು ಅನ್ನುವಂಥ ಅಂಶಗಳು ಈ ರೀತಿಯಾಗಿದೆ. ಇತ್ತೀಚೆಗೆ 19 ವರ್ಷ, 21 ವರ್ಷ ಹೀಗೆ ಸಣ್ಣ ವಯಸ್ಸಿನಲ್ಲೇ ಅನೇಕರಿಗೆ ಹಠಾತ್ ಆಗಿ ಹೃದಯಾಘಾತ ಸಂಭವಿಸ್ತಾ ಇದೆ. ಅನೇಕರು ಇದರಿಂದಲೇ ತಮ್ಮ ಪ್ರಾಣವನ್ನು ಕೂಡ ಬಿಡ್ತಾ ಇದ್ದಾರೆ. ಇದು ವೈದ್ಯರಿಗೂ ಕೂಡ ಒಂದು ರೀತಿ ಆತಂಕ ಮೂಡಿಸಿತ್ತು. ಎಲ್ಲೋ ಒಂದೆರಡು ಪ್ರಕರಣಗಳು ಹಾಗಾದರೆ ಇದು ರೇರ್ ಕೇಸ್ ಅಂತ ಹೇಳಬಹುದಾಗಿತ್ತು. ಆದರೆ ಅನೇಕ ಯುವಕರಲ್ಲಿ ಈ ಒಂದು ಹೃದಯಾಘಾತ ಹೆಚ್ಚಾಗಿ ಸಂಭವಿಸ್ತಾ ಇದೆ. ರಾಜ್ಯದಲ್ಲಿ ಹೃದಯಾಘಾತ ಏರಿಕೆಯ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕಾರಣ ಹುಡುಕುವಂತೆ ತಜ್ಞರ ಸಮಿತಿಯನ್ನ ರಚನೆ ಮಾಡಿ ವರದಿಗೆ ಹೇಳಿದರು. ಈ ಹಿನ್ನೆಲೆ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕ ರವೀಂದ್ರ ಅವರ ಅಧ್ಯಕ್ಷತೆ ಸೇರಿದಂತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ಒಳಗೊಂಡ ಸಮಿತಿ ರಚನೆ ಮಾಡಿದರು. ಅನೇಕರಿಗೆ ಕೋವಿಡ್ ವ್ಯಾಕ್ಸಿನ್ನಿಂದಾಗಿ ಈ ಸಾವುಗಳು ಆಗಿರಬಹುದು ಅನ್ನುವಂಥ ಅನುಮಾನ ಕೂಡ ಕಾಡಿತ್ತು. ಈ ಬೆನ್ನಲ್ಲೇ ಕೋವಿಡ್ ಬಳಿಕ ಹೃದಯಾಘಾತ, ಕೋವಿಡ್ ಲಸಿಕೆ ಪಡೆದ 18ರಿಂದ 45 ವರ್ಷದ ಒಳಗಿನ ಸುಮಾರು 250 ಯುವಕರ ಮೇಲೆ ಸಂಶೋಧನೆಯನ್ನ ಮಾಡಲಾಯಿತು. ಇದೀಗ ಈ ಒಂದು ಸಂಶೋಧನೆಯ ವರದಿಯನ್ನ ಸಮಿತಿ ಸಿದ್ಧಪಡಿಸಿದ್ದು, ಆತಂಕಕಾರಿ ಅಂಶ ಬೆಳಕಿಗೆ ಬಂದಿದೆ. ಕೋವಿಡ್ ಅಷ್ಟೇ ಅಲ್ಲದೆ ಯುವಕರು ಕೆಲ ಚಟಗಳಿಂದಲೂ ಕೂಡ ಅತಿ ಹೆಚ್ಚು ಹೃದಯಾಘಾತ ಆಗಿರುವಂತಹ ಪ್ರಕರಣಗಳು ಕಂಡು ಬಂದಿದೆ ಅನ್ನುವಂಥ ಅಂಶ ಬಯಲಾಗಿದೆ. ಇನ್ನು ಕೋವಿಡ್ನ ಬಳಿಕ ಜಯದೇವ ಆಸ್ಪತ್ರೆಗಳಲ್ಲಿ ಕಂಡುಬಂದ ಹೃದಯಾಘಾತ ಪ್ರಕರಣಗಳ ಮೇಲೆ ಜಯದೇವ ನಿರ್ದೇಶಕರಾದ ಡಾಕ್ಟರ್ ರವೀಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಅಧ್ಯಯನವನ್ನ ಮಾಡಲಾಯಿತು. ಇದರಲ್ಲಿ ಕೋವಿಡ್ ಲಸಿಕೆ ಪಡೆದವರನ್ನ ಅಧ್ಯಯನಕ್ಕೆ ಒಳಪಡಿಸಲಾಗಿತ್ತು. ಹೃದಯಾಘಾತಕ್ಕೆ ಏನೆಲ್ಲ ಅಂಶಗಳು ಕಾರಣ ಆಗಿರಬಹುದು ಅಂತ ಹೇಳಿ ಅಧ್ಯಯನ ಮಾಡಲಾಗಿದೆ. ಈ ಒಂದು ಅಧ್ಯಯನದಲ್ಲಿ ಒಳಗಾದವರ ಕೇಸ್ ಹಿಸ್ಟರಿಯನ್ನ ಪಡೆಯಲಾಗಿದ್ದು, ಧೂಮಪಾನಿ, ಮದ್ಯಪಾನಿಗಳ ಕುಟುಂಬದಲ್ಲಿ ಯಾರಿಗಾದರೂ ಹೃದಯಾಘಾತದ ಹಿಸ್ಟರಿ ಇತ್ತು ಅನ್ನುವಂಥದ್ದಾದರೆ ಅಥವಾ ಜೀವನ ಶೈಲಿ ಎಲ್ಲ ಮಾಹಿತಿಗಳನ್ನು ಪಡೆದು ಹೃದಯಾಘಾತಕ್ಕೆ ಏನೆಲ್ಲ ಅಂಶ ಕಾರಣ ಅನ್ನುವಂಥ ವರದಿ ಸಿದ್ಧ ಆಗಿದೆ. ಇನ್ನೆರಡು ದಿನಗಳಲ್ಲಿ ಈ ವರದಿಯನ್ನ ಸಿಎಂ ಸಿದ್ದರಾಮಯ್ಯ ಅವರ ಮುಂದಿಡೋದಕ್ಕೆ ಮುಂದಾಗಿದೆ. ಹಠಾತ್ ಹೃದಯಾಘಾತಕ್ಕೆ ಕಾರಣಗಳೇನು, ಹಾಗಿದ್ರೆ ಆ ಕೊಟ್ಟಿರುವಂತಹ ವರದಿಯಲ್ಲಿ ಏನೆಲ್ಲ ಇರಬಹುದು ಅನ್ನುವಂಥದ್ದಾದರೆ, ಮುಖ್ಯವಾಗಿ ಗುಟ್ಕಾ ಸೇವನೆ, ಧೂಮಪಾನವನ್ನ ಮಾಡುವಂಥದ್ದು, ಹೆಚ್ಚಾಗಿ ಮದ್ಯಪಾನವನ್ನ ಮಾಡುವಂಥದ್ದು, ಕುಟುಂಬದ ವಂಶಾವಳಿ ಕಾಯಿಲೆಗಳು, ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇದ್ದವರು ಕೂಡ ಹಾರ್ಟ್ ಅಟ್ಯಾಕ್ ಸಂಭವಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಒಟ್ಟಾರೆಯಾಗಿ ಕೋವಿಡ್ ಮತ್ತೆ ಲಸಿಕೆಯ ಮೇಲೆ ಸಾಕಷ್ಟು ಅನುಮಾನಗಳ ಹುತ್ತ ಕೇಳಿ ಬಂದಿತ್ತು. ಆದರೆ ಇದೀಗ ಯುವಕರು ಹೃದಯಾಘಾತಕ್ಕೆ ತಮ್ಮ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಅಂತ ಹೇಳಲಾಗಿದ್ದು, ಇದು ಬಹಳ ಗಂಭೀರವಾಗಿರುವಂತಹ ವಿಚಾರ. ಇನ್ನೆರಡು ದಿನಗಳಲ್ಲಿ ಸಂಪೂರ್ಣವಾದ ವರದಿಯನ್ನ ಸಮಿತಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸ್ತಾ ಇದ್ದು, ಸರ್ಕಾರ ಈ ಬಗ್ಗೆ ಏನು ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನಿಮಗೆ ಈ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಎನ್ಸಿಎಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.